ಇಲ್ಲಿ ಬಂದಿರತಕ್ಕಂಥ ಎಲ್ಲ ಗೌರವಾನ್ವಿತ ನಮ್ಮೆಲ್ಲ ಪತ್ರಿಕಾ ಬಳಗದ ಎಲ್ಲ ನನ್ನ ಮಾರ್ಗದರ್ಶಕರೇ, ಹಿರಿಯರೇ ಮತ್ತು ಎಲ್ಲ ಸ್ನೇಹಜೀವಿಗಳೇ, ತಮ್ಮೆಲ್ಲರೂ ಕೂಡ ಮತ್ತೊಂದು ಶುಭಾಶಯ ತಿಳಿಸ್ತಾ, ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘ ಬೆಂಗಳೂರು ಜೊತೆಗೆ ಜಿಲ್ಲಾ ಶಾಖೆ ಗದಗ ಜೊತೆಗೆ ವಿವಿಧ ಜಿಲ್ಲೆಗಳಿಂದ ರಾಜ್ಯ ಮಟ್ಟದಲ್ಲಿ ಮಾನ್ಯ ಗೌರವಾನ್ವಿತ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ.ಕೆ. ಶಿವಕುಮಾರ್ ಸಾಹೇಬ್ರವರಿಗೆ, ಮಾನ್ಯ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಪರಮೇಶ್ವರ್ ಸಾಹೇಬ್ರವರಿಗೆ ಅಭಿನಂದಿಸುವಂಥ ಕಾರ್ಯಕ್ರಮವನ್ನು, ಅದು ನಮ್ಮ ಅಭಿಮಾನದ ಅಭಿನಂದನಾ ಸಮಾರಂಭ ಅನ್ನುವಂಥ ಶೀರ್ಷಿಕೆಯಲ್ಲಿ ಇದೇ ಜುಲೈ 11ನೇ ತಾರೀಕಿಗೆ ಅರಮನೆ ಮೈದಾನದಲ್ಲಿ 11 ಗಂಟೆಗೆ ಒಂದು ಅಭೂತಪೂರ್ವವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ನಮ್ಮ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಸಿ.ಎಸ್. ಷಡಕ್ಷರಿ ಸಾಹೇಬ್ರವರ ಒಂದು ಅಧ್ಯಕ್ಷತೆಯಲ್ಲಿ, ಅದರ ಜೊತೆಗೇ ನಮ್ಮ ಆವತ್ತಿನ ದಿನ ಆ ಕಾರ್ಯಕ್ರಮವನ್ನು ಪರಮ ಪೂಜ್ಯರಾಗಿರ್ತಕ್ಕಂಥ ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನ ಪೀಠದ ಪೀಠಾಧ್ಯಕ್ಷರಾಗಿರ್ತಕ್ಕಂಥ ನಿರ್ಮಲಾನಂದ ಮಹಾಸ್ವಾಮಿಗಳವರ ದಿವ್ಯ ಸಾನ್ನಿಧ್ಯದಲ್ಲಿ, ಜೊತೆಗೆ ಸಿದ್ಧಗಂಗಾ ಮಠಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಸಿದ್ಧಲಿಂಗ ಮಹಾಸ್ವಾಮಿಗಳವರ ದಿವ್ಯ ಸಾನ್ನಿಧ್ಯದಲ್ಲಿ ಕೂಡ ಈ ಕಾರ್ಯಕ್ರಮ ಜರುಗುತ್ತದೆ. ಈ ಕಾರ್ಯಕ್ರಮದ ಉದ್ದೇಶ ಇಷ್ಟೇ, ಅವರಿಗೆ ನಾವೆಲ್ಲ ಕೂಡ ನೂತನವಾಗಿರ್ತಕ್ಕಂಥ ಮುಖ್ಯಮಂತ್ರಿಗಳಿಗೆ ಮತ್ತು ಉಪಮಂತ್ರಿಗಳಿಗೆ, ನೂತನ ಆಗಿರ್ತಕ್ಕಂಥವ್ರಿಗೆ ಪ್ರತಿಯೊಬ್ಬರಿಗೂ ಕೂಡ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಪ್ರತಿ ಬಾರಿ ಕೂಡ ಪ್ರತಿಯೊಬ್ಬ ಮುಖ್ಯಮಂತ್ರಿಗಳಿಗೆ ಕೂಡ ಸನ್ಮಾನ ಮಾಡ್ತಕ್ಕಂಥ, ಗೌರವಿಸ್ತಕ್ಕಂಥ ಕಾರ್ಯಕ್ರಮವನ್ನು ಹಿಂದಲಿಂದನೂ ಕೂಡ ಮಾಡ್ಕೊಂಡು ಬಂದಿರತಕ್ಕಂಥದ್ದು ಈ ಸಂಘದ ಒಂದು ವೈಶಿಷ್ಟ್ಯತೆ. ಅದು ವಿಶೇಷವಾಗಿ ಅರಮನೆ ಮೈದಾನದಲ್ಲಿ ಇಂಥ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಳ್ತಕ್ಕಂಥ ಒಂದು ಕಾರ್ಯಕ್ರಮ. ಈ ಕಾರ್ಯಕ್ರಮ ಜೊತೆಗೇ ಅವರಿಗೆ ಅಭಿನಂದಿಸೋದ್ರ ಜೊತೆಗೆ ವಿಶೇಷವಾಗಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಪ್ರಮುಖವಾಗಿರ್ತಕ್ಕಂಥ ಬೇಡಿಕೆ ಏನಪ್ಪ ಅಂತಂದರೆ NPS ಅನ್ನು ರದ್ದುಪಡಿಸಿ OPS ಅನ್ನು ಜಾರಿಗೆ ತರಬೇಕು ಅನ್ನುವಂಥ ಒಂದು ಮಹಾನಾಶಯ, ಒಂದು ಹಕ್ಕೊತ್ತಾಯನ್ನು ಕೂಡ ಆವತ್ತಿನ ದಿನ ನಾವು ಮಾಡ್ತೀವಿ. ಅದರ ಜೊತೆಗೇ ಏನು 7ನೇ ವೇತನ ಆಯೋಗದಲ್ಲಿ ಶಿಫಾರಸನ್ನು ಆಗಿರ್ತಕ್ಕಂಥದ್ದು ಏನಂತಂದರೆ, ಮುಂಬರುವ ದಿನಮಾನಗಳಲ್ಲಿ ಮತ್ತೆ ಆಯೋಗವನ್ನು ರಚನೆಯನ್ನು ಮಾಡದೆ ಯಾವ ರೀತಿಯಾಗಿ ಕೇಂದ್ರ ಒಂದು 8ನೇ ವೇತನ ಆಯೋಗ ಶಿಫಾರಸನ್ನು ಮಾಡಿರುತ್ತೆ, ಅದನ್ನೇ ಯಥಾವತ್ತಾಗಿ ಕೂಡ ಇವತ್ತು ಅದನ್ನು ರಾಜ್ಯ ಸರ್ಕಾರಿ ನೌಕರರಿಗೆ ಕೂಡ ಜಾರಿಗೆ ತರಬೇಕು ಅನ್ನುವಂಥದ್ದನ್ನು ಶಿಫಾರಸು ಮಾಡಿದೆ. ಅದೇ ನಿಟ್ಟಿನಲ್ಲಿ ಈಗಾಗಲೇ ಕೇಂದ್ರ ಸರ್ಕಾರದ 8ನೇ ವೇತನ ಆಯೋಗ ಶಿಫಾರಸು ಈಗಾಗಲೇ ತಮ್ಮ ವರದಿಯನ್ನು ಸಬ್ಮಿಟ್ ಮಾಡಿದೆ. ಅದೇ ಯಥಾವತ್ತಾಗಿ ರಾಜ್ಯ ಸರ್ಕಾರಿ ನೌಕರು ಕೊಡಬೇಕಂತಕ್ಕಂಥ ಮಹಾನ್ ಬೇಡಿಕೆಯನ್ನು ಕೂಡ, ಅವತ್ತು ಹಕ್ಕೊತ್ತಾಯನ್ನು ಕೂಡ ರಾಜ್ಯ ಸರ್ಕಾರಿ ನೌಕರ ಸಂಘ ಮಾಡ್ತದೆ ಅಂತಕ್ಕಂಥ ಒಂದು ಸಂದರ್ಭದಲ್ಲಿ ತಮ್ಮೆಲ್ಲರ ಮೂಲಕವಾಗಿ ಇಡೀ ರಾಜ್ಯದ ಜನತೆಗೆ ಮತ್ತು ಎಲ್ಲ ನೌಕರಿಗೆ ತಿಳಿಸ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಅದರ ಜೊತೆಗೇ ಅವತ್ತಿನ ದಿನ ಆ ಒಂದು ಕಾರ್ಯಕ್ರಮದಲ್ಲಿ ಸುಮಾರು ಏನಂತಂದರೆ 3,000ಕ್ಕಿಂತ ಹೆಚ್ಚು ಮಕ್ಕಳಿಗೆ, ವಿಶೇಷವಾಗಿ SSLC ಮತ್ತು PUCಯಲ್ಲಿ ನಮ್ಮ ಸರ್ಕಾರಿ ನೌಕರರ ಮಕ್ಕಳು 90ಕ್ಕಿಂತ ಹೆಚ್ಚು ಅಂಕಗಳನ್ನು ತೆಗೆದುಕೊಂಡಿರ್ತಕ್ಕಂಥ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಕೂಡ ಆ ವೇದಿಕೆಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಿಂದ ಜರುಗ್ತದೆ ಅಂತಕ್ಕಂಥದ್ದು ಕೂಡ ಭಾಳಷ್ಟು ವಿಶೇಷ. ಈಗಾಗಲೇ ಇಂತಹ ಒಂದು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮಕ್ಕೆ ರಾಜ್ಯದಾದ್ಯಂತ ಈಗಾಗಲೇ ಶಿವಮೊಗ್ಗದಲ್ಲಿ ಚಾಲನೆ ಕೊಡಲಾಗಿದೆ. ಮೊನ್ನೆ ದಿನ ನಮ್ಮ ಗದಗ ಜಿಲ್ಲೆ, ಹಾವೇರಿ ಮತ್ತು ಧಾರವಾಡ 3 ಜಿಲ್ಲೆಯ ಸುಮಾರು ಮಕ್ಕಳಿಗೆ 800 ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರವನ್ನು, ಜೊತೆಗೆ ಅವರಿಗೆ ಸನ್ಮಾನ, ಜೊತೆಗೆ 2,000 ರೂಪಾಯಿ ನಗದು ಬಹುಮಾನವನ್ನು ಕೊಡೋದ್ರ ಮುಖೇನವಾಗಿ ಆ ಮಕ್ಕಳಿಗೆ ಎಂದು ತಮ್ಮ ಪ್ರತಿಭೆಗೆ ಒಂದು ಅವಕಾಶ, ಜೊತೆಗೆ ಅವರಿಗೆ ಸನ್ಮಾನ ನಡೆದರೆ ಅದೊಂಥರ ಇನ್ಸ್ಪೈರ್ ಆಗ್ತದೆ. ಅವ್ರು ಮತ್ತೆ ಮುಂದಿನ ದಿನಮಾನಗಳು ಹೆಚ್ಚಿನ ರೀತಿಯಾಗಿರ್ತಕ್ಕಂಥ ಫಲಿತಾಂಶ ಮಾಡಲಿ ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ನಮ್ಮ ರಾಜ್ಯಾಧ್ಯಕ್ಷರ ನೇತೃತ್ವದೊಳಗೆ ಎಲ್ಲ ಜಿಲ್ಲಾ ಸಂಘಗಳು ಕೂಡ ಮಾಡ್ತವೆ ಅಂತಕ್ಕಂಥದ್ದನ್ನು ನಾನು ತಮ್ಮೆಲ್ಲರ ಮೂಲಕವಾಗಿರ್ತಕ್ಕಂಥದ್ದನ್ನು ತಿಳಿಸ್ತಾ ಇದ್ದೇನೆ. ಜೊತೆಗೆ ಹೆಚ್ಚೆಚ್ಚಾಗಿ ಇಲ್ಲಿ ಜೊತೆಗೆ ವಿದ್ಯಾರ್ಥಿಗಳು, ಪಾಲಕರು ಮತ್ತು ಎಲ್ಲ ನೌಕರರು ಮತ್ತು ವಿಶೇಷವಾಗಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ಅವತ್ತಿನ ದಿನ ಏನಂತಂದರೆ ಒಂದು ಸಾಮಾನ್ಯ ಸಭೆನ ಕೂಡ ಇಟ್ಕೊಂಡಿರೋದ್ರಿಂದ ಒಬ್ಬ ಸಾಮಾನ್ಯ ನೌಕರಿಂದ ಹಿಡ್ಕೊಂಡು ಸಂಘದ ಸರ್ಕಾರಿ ನೌಕರ ಸಂಘದ ಪದಾಧಿಕಾರಿಗಳು, ಜಿಲ್ಲಾ ಮಟ್ಟದ ಪದಾಧಿಕಾರಿಗಳು ಮತ್ತು ತಾಲೂಕು ಮಟ್ಟದ ಅಧ್ಯಕ್ಷರು, ತಾಲೂಕು ಮಟ್ಟದ ಪದಾಧಿಕಾರಿಗಳು ಸುಮಾರು ಒಂದು 25,000ಕ್ಕಿಂತ ಹೆಚ್ಚು ಜನಸಂಖ್ಯೆ ಅವತ್ತೆಲ್ಲ ನೌಕರು ಸೇರ್ತಕ್ಕಂಥ ಒಂದು ವಿಶಿಷ್ಟ ಕಾರ್ಯಕ್ರಮ ಇದಾಗಿದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭ ತಮ್ಮೆಲ್ಲರಿಗೂ ತಿಳಿಸಿ, ಈ ಒಂದು ಏನು ತಮ್ಮ ಮೂಲಕವಾಗಿ ನಾನು ವಿನಂತಿ ಮಾಡ್ಕೊಳ್ತೀನಿ, ಈ ಕಾರ್ಯಕ್ರಮದ ಒಂದು ವೈಶಿಷ್ಟ್ಯತೆಯನ್ನು ತಾವೆಲ್ಲರೂ ತಮ್ಮ ವಾಹಿನಿಗಳ ಮುಖೇನವಾಗಿ ಎಲ್ಲರಿಗೂ ಕೂಡ ತಿಳಿಸಬೇಕು. ಆ ಪ್ರಮುಖವಾಗಿರ್ತಕ್ಕಂಥ ಪಾತ್ರ ಏನಂತಂದರೆ ಬಹುಶಃ ನಮ್ಮ ಇಡೀ
ನ್ಯಾಯಾಂಗ ಆಗಲಿ, ಶಾಸಕಾಂಗ ಆಗಲಿ, ಜೊತೆಗೆ ಕಾರ್ಯಾಂಗ ಆಗಲಿ ಮತ್ತು ವಿಶೇಷವಾಗಿ ಪತ್ರಿಕಾ ರಂಗ, ಇವು 4 ಕೂಡ ಮುಖ್ಯವಾಗಿರ್ತಕ್ಕಂಥ ಕಾರ್ಯವನ್ನು ನಿರ್ವಹಿಸ್ತವೆ. ಹಾಗಾಗಿ ನಮಗೆ ಇವತ್ತು ಕಾರ್ಯಾಂಗಕ್ಕೆ ಒಂದು ಶಕ್ತಿ ತುಂಬತಕ್ಕಂಥ ಕೆಲಸವನ್ನು ಎಲ್ಲ ಒಂದು ಪತ್ರಿಕಾ ರಂಗ ಮಾಡ್ತಾ ಇದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ತಮಗೆಲ್ಲರಿಗೂ ಹೇಳ್ತಾ, ಇವತ್ತಿನ ಈ ಒಂದು ಸಭೆಯಲ್ಲಿ ಮಾನ್ಯ ನಮ್ಮ ಗೌರವಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ DS ತಳವಾರ್ ಸರ್ ಇಲ್ಲಿ ಉಪಸ್ಥಿತರಿದ್ದಾರೆ. ಜೊತೆಗೆ ನಮ್ಮ ಖಜಾನ್ಸಿಗಳಾಗಿರ್ತಕ್ಕಂಥ ಕೋಶಾಧ್ಯಕ್ಷರಾಗಿರ್ತಕ್ಕಂಥ MM ನಿಟ್ಟಲ್ ಸರ್ ಇದ್ದಾರೆ. ಕಾರ್ಯಾಧ್ಯಕ್ಷರಾಗಿರ್ತಕ್ಕಂಥ ಹಿರಿಯರಾಗಿರ್ತಕ್ಕಂಥ ಸಿದ್ದಪ್ಪ ಲಿಂಗಾಲ್ ಸರ್ ಇದ್ದಾರೆ. ಜೊತೆಗೆ ನಮ್ಮ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಮುತ್ತು ಮಲಗಶೆಟ್ಟಿ ಅವರು ಇದ್ದಾರೆ. ಹಿರಿಯ ಉಪಾಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ರಾಜು ಕಂಟಗೊಳ್ನವರು ಇದ್ದಾರೆ. ಕ್ರೀಡಾ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ನಮ್ಮ ಗಾಡ್ಗೋಳ್ ಸರ್ ಅವರಿದ್ದಾರೆ. ಅದೇ ರೀತಿಯಾಗಿ ನಮ್ಮ ಉಪಾಧ್ಯಕ್ಷರಾಗಿರ್ತಕ್ಕಂಥ ಸಂಜೀವ್ ಕುಮಾರ್ ಕುಂದಗೋಳ್ ಸರ್ ಇದ್ದಾರೆ. ಅದೇ ಇನ್ನೊಬ್ಬ ಉಪಾಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಶರಣಪ್ಪ ಸಂಗಳವರು ಕೂಡ ಇದ್ದಾರೆ. ಇವೆಲ್ಲರ ಸಮ್ಮುಖದಲ್ಲಿ ಇವತ್ತು ಇಡೀ ಸಂಘ ನಾವು ಈ ಕಾರ್ಯಕ್ರಮವನ್ನು ಭಾಳ ಯಶಸ್ವಿಗೊಳಿಸ್ಬೇಕಂತೇಳಿ ಪಣವನ್ನು ತೊಟ್ಟಿದ್ದೀವಿ. ತಮ್ಮೆಲ್ಲರ ಸಹಕಾರ ಇರಲಿ. ಜೊತೆ ಗದಗ ಜಿಲ್ಲೆ ಕೂಡ ಇದಕ್ಕೆಲ್ಲ ರೀತಿಯಾಗಿರ್ತಕ್ಕಂಥ ಸಿದ್ಧತೆಯನ್ನು ಮಾಡಿಕೊಂಡಿದೆ. ಹೇಗಿದೆ ಅಂತಂದರೆ ಎಲ್ಲ ತಾಲೂಕಿನಿಂದ ಬಸ್ಸುಗಳನ್ನು ನಾವು ಅದು ವಿಶೇಷವಾಗಿ ಈ ಸರಿ KSRTC ಬಸ್ಗಳನ್ನೇ ನಾವು ಸುಮಾರು 12 ಬಸ್ಸುಗಳನ್ನು ಎಲ್ಲ ತಾಲೂಕು ಕೇಂದ್ರಗಳಲ್ಲಿ ಒಂದೊಂದು ಬಸ್ಸಿನಂತೆ ನಾವು ಈ ಬಸ್ಗಳನ್ನು ಮಾಡಿದ್ದೀವಿ. ಜೊತೆಗೆ ಅವ್ರಿಗೆ ಆಗಲೇ ನೋಂದಣಿಕೆ ಮಾಡ್ಕೊಳ್ಳಿಕ್ಕೆ ಅದನ್ನು ಲಿಂಕನ್ನು ಕೂಡ ನಾವು ಎಲ್ಲ ನೌಕರರಿಗೆ ಬಿಟ್ಟಿದ್ದೀವಿ. ಮತ್ತು ಜೊತೆಗೆ ಎಲ್ಲ ಕಚೇರಿಗಳಿಗೆ ಕೂಡ ಹೋಗಿ ಅವರಿಗೆ ಇದು ಕಾರ್ಯಕ್ರಮದ ಬಗ್ಗೆ, ಈ ಕಾರ್ಯಕ್ರಮದ ವಿಶಿಷ್ಟತೆ ಬಗ್ಗೆ ನಾವೆಲ್ಲರಿಗೂ ಕೂಡ ನೌಕರಿಗೆ ಮನಮುಟ್ಟವಾಗಿ ತಿಳಿಸಿ ಬಂದಿದ್ದೀವಿ. ಅವರು ಕೂಡ ಹೆಚ್ಚಿನ ರೀತಿಯಾಗಿ ಬರ್ತಾ ಇದ್ದಾರೆ. ಕೆಲವು ಜನ ಸುಮಾರು ನಾವು ಈ ಗದಗ ಜಿಲ್ಲೆಯಿಂದ ಕನಿಷ್ಠ 1000 ರಿಂದ 1200 ನಮ್ಮ ನೌಕರ ಪದಾಧಿಕಾರಿಗಳು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಕ್ಕಂಥದ್ದಿದ್ದೀವಿ. ಈಗಾಗಲೇ ನಾವು ಸುಮಾರು 600ಕ್ಕಿಂತ ಹೆಚ್ಚು ನಾವು ಬಸ್ಸುಗಳ ಮುಖಾಂತರ ತಳ್ತಾ ಇದ್ದೀವಿ. ಸುಮಾರು 300ಕ್ಕಿಂತ ಹೆಚ್ಚು ವೆಹಿಕಲ್ಗಳಲ್ಲಿ ತಮ್ಮ ವೆಹಿಕಲ್ಗಳಲ್ಲಿ ಬರ್ತಾ ಇದ್ದಾರೆ. ಅದೇ ರೀತಿಯಾಗಿ ಇನ್ನೂ ಒಂದು 200 ರಿಂದ 250 ನಮ್ಮ ನೌಕರರು ಟ್ರೈನ್ ಮುಖಾಂತರ ರಿಸರ್ವೇಷನ್ ಮಾಡಿಕೊಂಡು ಬರ್ತಾ ಇದ್ದಾರೆ. ಅದರಲ್ಲಿ ವಿಶೇಷ ಅಂತಂದರೆ ಇದೆಲ್ಲದ ಖರ್ಚು ವೆಚ್ಚವನ್ನು ನಮ್ಮ ರಾಜ್ಯ ಸರ್ಕಾರನೇ ನೌಕರ ಸಂಘ ರಾಜ್ಯ ಸಂಘನೇ ಕೊಡ್ತಾ ಇರ್ತಕ್ಕಂಥದ್ದು ನಮಗೆ ವಿಶೇಷ. ಮತ್ತು ಜೊತೆಗೆ ಯಾರಿಗೆ ಬಸ್ ಮಾಡ್ತಾ ಇದ್ದೀವಿ ಮತ್ತು ಟ್ರೈನಿಗೆ ಬರ್ತಕ್ಕಂಥವ್ರು ಕೂಡ ಅವರ ರಿಸರ್ವೇಷನ್ ಟಿಕೆಟ್ ಕೊಟ್ಟರೆ, ಅವರ ಏನಾದರೂ ಟಿಕೆಟನ್ನು ಕೊಟ್ಟು ಅಲ್ಲಿರ್ತಕ್ಕಂಥ GPS ಕೊಟ್ಟರೆ ನಾವು ಇಲ್ಲಿ ಖಂಡಿತವಾಗಿ ಜಿಲ್ಲಾ ಸಂಘದಿಂದ ಅವ್ರಿಗೆ ಪ್ರಯಾಣ ಭತ್ಯವನ್ನು ಕೂಡ ಈ ಸರಿ ಅವ್ರಿಗೆ ಕೊಡ್ತಕ್ಕಂಥ ಕೆಲಸನ ಅವ್ರಿಗೆ ಖಾತೆಗೆ ನೇರವಾಗಿ ಕೊಡ್ತಕ್ಕಂಥ ಕೆಲಸವನ್ನು ನಮ್ಮ ನೌಕರಿಗೆ ಒಂದು ಶಕ್ತಿ ತುಂಬುವಂಥ ಕೆಲಸವನ್ನು ಕೂಡ ಸಂಘಟನೆ ಮಾಡ್ತಾ ಇದೆ ಅಂತಕ್ಕಂಥ ಆ ವಿಷಯವನ್ನು ತಮ್ಮೆಲ್ಲರಲ್ಲಿ ಮಂಡಿಸ್ತಾ ತಮ್ಮ ಈ ಒಂದು ಸಭೆಗೆ ನಾವು ಆಹ್ವಾನ ಮಾಡಿದ್ದಕ್ಕೆ ತಾವೆಲ್ಲರೂ ಬಂದಿದ್ದೀರಿ. ತಮಗೆ ಈ ಒಂದು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘ ಮತ್ತು ಸರ್ಕಾರಿ ನೌಕರ ಸಂಘದ ಜಿಲ್ಲಾಧ್ಯಕ್ಷನಾಗಿರ್ತಕ್ಕಂಥ ನಾನು ತಮ್ಮೆಲ್ಲರಿಗೂ ಅತ್ಯಂತ ಆಭಾರಿಯಾಗಿದ್ದೀನಿ. ತುಂಬ ಹೃದಯವಾಗಿರ್ತಕ್ಕಂಥ ಧನ್ಯವಾದಗಳನ್ನು ನಾನು ಈ ಸಂದರ್ಭ ತಮಗೆಲ್ಲರಿಗೂ ತಿಳಿಸ್ತಾ ಇದ್ದೀನಿ ಸರ್. ಟೋಟಲ್ ಗದಗ ಜಿಲ್ಲೆಯಲ್ಲಿ 90ಕ್ಕಿಂತ ಹೆಚ್ಚಾಗಿರ್ತಕ್ಕಂಥದ್ದು ಸುಮಾರು 148 ವಿದ್ಯಾರ್ಥಿಗಳು. ಮೊನ್ನೆ ಹಾವೇರಿಯಲ್ಲಿ ನಡೆದಂಥ ಕಾರ್ಯಕ್ರಮದಲ್ಲಿ ಸುಮಾರು 778 ವಿದ್ಯಾರ್ಥಿಗಳಿಗೆ ಧಾರವಾಡ ಮತ್ತು ಗದಗ ಹಾವೇರಿ 3 ಜಿಲ್ಲೆ ಸೇರಿ ನಾವು SLC ಮತ್ತು PUC 90ಕ್ಕಿಂತ ಹೆಚ್ಚು. ಆದರೆ ಗದಗ ಜಿಲ್ಲೆಯಲ್ಲಿ 72 ಜನ ವಿದ್ಯಾರ್ಥಿ SLCಯಲ್ಲಿ 78 ಜನ PUCಯಲ್ಲಿ ತೆಗೆದುಕೊಂಡು ಅವರೆಲ್ಲರಿಗೆ ಗೌರವ ಸನ್ಮಾನ, ಜೊತೆಗೆ ಅವರಿಗೆ 2,000 ರೂಪಾಯಿ ನಗದು ಬಹುಮಾನವನ್ನು ಕೂಡ ನಾವು ಅಲ್ಲೇ ನೇರವಾಗಿ ಖಾತೆಗೆ ಮಾನ್ಯ ನಮ್ಮ ಲೋಕಸಭಾ ಸದಸ್ಯರಾಗಿರ್ತಕ್ಕಂಥ ಬಸವರಾಜ ಬೊಮ್ಮಾಯಿ ಸಾಹೇಬರು, ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಬೊಮ್ಮಾಯಿ ಸಾಹೇಬರು ಮತ್ತು ಅಲ್ಲಿ ರುದ್ರಪ್ಪ ಲಮಾಣಿ ಸಾಹೇಬರ ಒಂದು ಕಾರ್ಯಕ್ರಮದ ಉಪಸ್ಥಿತಿಯಲ್ಲಿ ನಾವು ಈ ಕಾರ್ಯಕ್ರಮವನ್ನು ಮೊನ್ನೆ ಹಾವೇರಿಯಲ್ಲಿ ನಮ್ಮ ಗದಗ ಜಿಲ್ಲೆಯಿಂದ ನೀಡಿದ್ವಿ.